ನಮಸ್ಕಾರ. ಗುಡ್ ಈವ್ನಿಂಗ್ ಟು ಆಲ್. TTP ತಿರುಪತಿ ತಿಮ್ಮಪ್ಪ ಪ್ರೊಡಕ್ಷನ್ಸ್ ಅರ್ಪಿಸುವ ಮಹಾಕಾಳಿಪುತ್ರ ಈ ಚಿತ್ರದ ಶೀರ್ಷಿಕೆ ಬಿಡುಗಡೆ ಮತ್ತು ಫಸ್ಟ್ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಗೌರವಪೂರ್ವಕ ಆಹ್ವಾನ ಮತ್ತು ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪೋಸ್ಟರ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಆಗಮಿಸಿದ್ದಾರೆ ಶ್ರೀಯುತ ಪುನೀತ್ ಅವರು, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ JDS ಅಧ್ಯಕ್ಷರು. ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಅವರೊಟ್ಟಿಗೆ ಶ್ರೀಯುತ ಶಂಕರ್, ಮಾಗಡಿ ವಿಧಾನಸಭಾ ಕ್ಷೇತ್ರದ JDS ಅಧ್ಯಕ್ಷರು. ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ನಾವು ಬಯಸ್ತೇವೆ. ಹಾಗೂ ಶ್ರೀಯುತ ಮೋನಿಶ್ ಉಪಾಧ್ಯ, ಡಿವೈನ್ ವ್ಯಾಲಿ ಸಂಸ್ಥಾಪಕರು, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಈ ಚಿತ್ರದ ನಾಯಕ ನಟ, ನಿರ್ಮಾಪಕ ಹಾಗೂ ನಿರ್ದೇಶಕರು ಪ್ರಥಮ ಬಾರಿಗೆ ತಮ್ಮ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಶ್ರೀಯುತ ಗಿರೀಶ್ SM ಅವರು. ಅವರಿಗೆ ಈ ವೇದಿಕೆ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಚಿತ್ರತಂಡದಲ್ಲಿ ಇರ್ತಕ್ಕಂತಹ ಎಲ್ಲ ಕಲಾವಿದರಿಗೆ ಒಟ್ಟಾಗಿ ನಾವು ಈ ವೇದಿಕೆ ಪರವಾಗಿ, ಈವೆಂಟ್ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ವಿಶೇಷವಾಗಿ ಸಿನಿ ಕಾರ್ಯಕ್ರಮಗಳನ್ನ ಜನರತ್ತ ಕೊಂಡೊಯ್ಯುವಂತಹ ಪ್ರಮುಖ ಪಾತ್ರವನ್ನು ವಹಿಸುವಲ್ಲಿ ಮಾಧ್ಯಮ ಮಿತ್ರರು, ನಿಮ್ಮ ಪಾತ್ರ ಕೂಡ ತುಂಬಾ ಮುಖ್ಯವಾಗಿದ್ದು, ಹಾಗಾಗಿ ಈ ವೇದಿಕೆ ಪರವಾಗಿ, ಸಿನಿ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ನಿಮ್ಮದೇ ಚಪ್ಪಾಳೆ ಮುಖೇನ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕಾಳಿಪುತ್ರ ಚಿತ್ರಕ್ಕೆ ಶುಭವಾಗಲಿ, ಟೈಟಲ್ ಲಾಂಚ್ ಆಗಲಿ ಅಂತ ಹೇಳಿ. ಆಯ್ತಾಯ್ತು, ಹಾಕಿದ್ದಾಯ್ತು. ಎಲ್ಲರಿಗೂ ನಮಸ್ಕಾರ. ಹಳ್ಳಿ ಕಾಲ ಅಂತ ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅದರಲ್ಲಿ ಇಟ್ಕೊಂಡು ಒಂದು ಮೂವಿ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ಒಂದು ಒಳ್ಳೆ ವಿಷಯ ಆಗಿದೆ. ಇವಾಗಿನ ಜನ್ರೇಷನ್ಗೆ ಇದ್ರ ಬಗ್ಗೆ ಯಾರಿಗೂ ನಾಲೆಜ್ ಇರೋದಿಲ್ಲ. ಆ ನಾಲೆಜ್ನ ಈ ಮುಖಾಂತರ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್, ಎಲ್ಲದೂ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಮಾತಾಡಿ ಸರ್. ಚೇರ್ ಹಾಕ್ಬಿಡ, ಗೆಸ್ಟ್ ಮಾತಾಡ್ಬಿಟ್ಟು ಚೇರ್ ಒಟ್ಟಿಗೆ ಕೂತ್ಕೊಳ್ಳಿ, ಆಮೇಲೆ ಮಾತಾಡ್ತಾರೆ. ಚೇರ್ ಸರ್, ಇವತ್ತಿನ ಜನರೇಷನಲ್ಲಿ ಮಕ್ಕಳುಗಳು ಮೊಬೈಲು ಅದು ಇದು ಕಾಲದಲ್ಲಿ ಎಲ್ಲ ಹಳೇದೇನಿದೆ, ನಾವು ಕಂಡಂತ ಆಟಗಳು ಎಲ್ಲವೂ ಮರ್ತೋಗ್ತಾ ಇದ್ದಾರೆ. ಈ ಥರ ಮೂವೀಸ್ಗಳಲ್ಲಿ ಬಂದರೆ ಮಕ್ಳಿಗೆ ರೀಕಾಲ್ ಆಗುತ್ತೆ. ನಾವು ಹೋಗಿ ಇವತ್ತಿನ ಕಾಲದಲ್ಲಿ ನಾವೆಲ್ಲನೂ ತೋರ್ಸೋಕ್ಕಾಗ್ತದೆ, ಅಟ್ಲೀಸ್ಟ್ ಮೂವಿಲೆಲ್ಲ ತೋರಿಸಿ ಮಾಡ್ಬೋದು. ಇಟ್ಸ್ ಎ ವೆರಿ ಗುಡ್ ಕಾನ್ಸೆಪ್ಟ್. ನನ್ನ ಪ್ರಕಾರ ಎಲ್ಲರಿಗೂ ಒಳ್ಳೇದಾಗಲಿ ಸರ್. ತುಂಬ ಚೆನ್ನಾಗಿ ಬರಲಿ. ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ನಾನು ಶುಭ ಹಾರೈಸ್ತೀನಿ. ಆದಷ್ಟು ಬೇಗ ಎಲ್ಲರೂ ಬಂದು ಅದು ಯಶಸ್ವಿ ಕಾಣಲಿ ಅಂತ ದೇವ್ರಿಗೆ ಪ್ರಾರ್ಥಿಸ್ತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಸೋ ಸ್ವೀಟ್. ರಿಲೀಸ್ ಪೋಸ್ಟರ್ ನೋಡಿದ್ವಿ. ಲುಕ್ಸ್ ವೆರಿ ಎಕ್ಸೈಟಿಂಗ್. ಗಿರಿ, ಆಲ್ ದಿ ವೆರಿ ಬೆಸ್ಟ್. ಶೂಟಿಂಗ್ ತುಂಬ ಚೆನ್ನಾಗಿ ನಡೀಲಿ. ಮೋರ್ ದೆನ್ ದಟ್, ಈ ಕನ್ನಡ ಚಿತ್ರದಲ್ಲಿ ಈಗ ನಮ್ಮ ಹೊಸ ಏನು ಈಗ ಒಂದು 2 ವರ್ಷದಿಂದ 3 ವರ್ಷದಿಂದ ನೋಡ್ತಾ ಇದೀವಿ, ನಮ್ಮ ಕರ್ನಾಟಕದ ಕಲ್ಚರ್, ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಏನು ನಾವು ಮೆಸೇಜ್ನ ಮುಂದೆ ಟ್ರೈ ಮಾಡ್ತಾ ಇದೀವಿ, ಗಿರಿನೂ ಅದನ್ನೇ ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಬರುವಂತಹ ಮೂಲತನದಿಂದ ಆ ಮೆಸೇಜ್ ಎಲ್ಲರಿಗೂ ರೀಚ್ ಆಗಲಿ. ಒಳ್ಳೆ ರೀತಿಯಲ್ಲಿ ಮಕ್ಕಳು, ದೊಡ್ಡವರು ಎಲ್ಲರೂ ಅಷ್ಟೇ ಅದನ್ನ ಅರ್ಥ ಮಾಡಿಕೊಂಡು ಆ ಒಂದು ಹೆಮ್ಮೆಯಿಂದ ಈ ಚಿತ್ರ ಮುಂದುವರಲಿ, ಮತ್ತೆ ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಆಗಲಿ, ಒಳ್ಳೆ ಯಶಸ್ಸನ್ನು ಪಡಲಿ ಅಂತ ಮೈ ವೆರಿ ಗುಡ್ ಫ್ರೆಂಡ್ ಗಿರಿ ಅಂಡ್ ತಂಡಕ್ಕೆ ಮೈ ಆಲ್ ದಿ ಬೆಸ್ಟ್ ಅಂಡ್ ಗಾಡ್ ವಿಶಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೋನಿಶ್ ಉಪಾಧ್ಯಾಯ ಅವರೇ. ಸರ್, ಪ್ರಶ್ನೆ ಕೇಳಿದ್ದೀನಿ. ಹೌದು ಸರ್, ನಾನು ಡಿವೈನ್ ವ್ಯಾಲಿ ಅಂತ ಸಕಲೇಶ್ಪುರದಲ್ಲಿ ಒಂದು ರೆಸಾರ್ಟ್ ಇದೆ, ಅದ್ರದ್ದು ಓನರು. ಮತ್ತೆ ಗಿರಿಗೆ ಒಂದು 4 ವರ್ಷದಿಂದ ಫ್ರೆಂಡ್. ನಾನು ಆ ರೆಸಾರ್ಟ್ ಲಾಂಚ್ ಮಾಡ್ಬೇಕಾದ್ರೆ ಗಿರಿ ನಂದು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಇವ್ರ ಕರಿಯರ್ನ ಶುರು ಆದಾಗಿನಿಂದ ಒಟ್ಟಿಗೆ ನಿಂತ್ಕೊಂಡು ನೋಡಿ
ಸರ್ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೆ ಅವ್ರು ಹಳ್ಳಿ ಸೇವೆ ಅವ್ನಿಗೆ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್. ಎಲ್ಲಿ ಸರ್? ಖಂಡಿತವಾಗ್ಲೂ ಮಾಡ್ಬೋದು ಸರ್. ಖಂಡಿತ ಗಿದ್ರು ಬಂದಿದ್ದಾರೆ, ಅವರು ನಮ್ಗೆ ಸಹಾಯ ಮಾಡಿದ್ದಾರೆ. ಅವರೊಂದು ಆಲ್ಬಮ್ ಸಾಂಗ್ ರಿಲೀಸ್ ಆಯ್ತು, ಆ ಟೈಮಲ್ಲೂ ನೀವು ಅವರಿಗೆ ಸಪೋರ್ಟ್ ಒನ್ ಆಫ್ ದಿ ಪ್ರೊಡ್ಯೂಸರ್ ಅದಕ್ಕೆ. ಎಸ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇಲ್ಲಿ ಸೇರಿರುವ ಗುರು ಹಿರಿಯರ, ನಿಮ್ಮ ಮಗನ ಸ್ಥಾನದಲ್ಲಿರುವ ನನಗೆ ಇದೇ ಹೊಸ ಪರಿಚಯ. ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಒಂದೊಳ್ಳೆ ಕಥೆಲಿ ಒಂದೊಳ್ಳೆ ಮೆಸೇಜ್ ಸಿಗೋ ಥರ ಒಂದೊಳ್ಳೆ ಕಂಟೆಂಟಲ್ಲಿ ಒಂದು ಕತೆ ರೆಡಿ ಮಾಡ್ಕೊಂಡು ಬರ್ತಿದ್ದೀನಿ. ಅದು ಹೇಗೆ ಅಂತ ಅಂದರೆ, ಇವಾಗ ಬರ್ತಿರೋ ಸಿನಿಮಾ ನೋಡ್ಬೋದು, ಒಂದು ಥಿಯೇಟ್ರಿಗೆ ಹೋಗಿ ಕುಂತ್ಕೊಂಡ್ರೆ ಸಿನಿಮಾ ನೋಡಿ ಇದೇನಪ್ಪ ಹಂಗೈತೆ ಹಿಂಗೈತೆ ಅಂತ ಬರ್ತೀವಿ. ಇದೇಗಿದೆ ಅಂತಂದರೆ, ಈಗ ಒಂದು ಎಕ್ಸಾಂಪಲ್ ನಾನು ತಾತನ ಕಾಲಕ್ಕೆ ಹೋದರೆ ಜನ ಹೇಗಿದ್ರು, ಮೋಸ ಗೊತ್ತಿರಲಿಲ್ಲ, ಒಂದು ಒಳ್ಳೆತನ ಶ್ರಮ, ಅದನ್ನ ಇಡೀ ದೇಶಕ್ಕೆ ಅನ್ನ ಹಾಕ್ತಿದ್ರು ನಿಯತ್ತಿಂದ ದುಡ್ದು. ಇವತ್ತು ಅದ್ರ ಬೆಲೆನ ಸರಿಯಾಗಿ ಅದು ಸಿಗ್ತಿಲ್ಲ ಸಮಾಜದಿಂದ. ಆಗ ಒಂದು ನಮ್ಮ ರೈತ ಬಾಂಧವರಿಗೆ ಆ ಒಂದು ಗೌರವ ಸರಿಯಾದ ರೀತಿ ಸೇರ್ಬೇಕು. ಒಂದು ಮಣ್ಣನ್ನ ನಂಬಿ ವ್ಯವಸಾಯ ಮಾಡಿ ಇಡೀ ದೇಶಕ್ಕೆ ಅನ್ನ ಹಾಕುವಂತ ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇಲ್ಲಿಂದ ಒಬ್ಬ ರೈತನಿಂದ ಹಿಡಿದು ಒಬ್ಬ ದೇಶ ಕಾಯೋ ಸೈನಿಕನ ತಕ್ಕ ಒಂದು ಲಿಂಕ್ ಕೊಟ್ಟು ಒಂದು ಒಳ್ಳೆ ಕತೆ ಮಾಡಿ ಜನಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ರೀತಿಲಿ ಒಂದು ಒಳ್ಳೆ ಕಂಟೆಂಟ್ ಅಲ್ಲಿ ಕತೆ ಬರುತ್ತೆ. ಆಶೀರ್ವಾದ ಮಾಡಿ, ಅರ್ಸಿ, ಬೆಳೆಸಿ. ಯಾವ ಇರೋದ್ ಕತೆ ಇದು? ತುಂಬಾ ಹಳೇದಂದ್ರಲ್ಲ, ಅಂದ್ರೆ ಒಬ್ಬ ರೈತನಿಗೆ ಸಂಬಂಧಪಟ್ಟಂಗೆ, ಈಗ ರೈತ ಇವಾಗ್ಲೂ ವ್ಯವಸಾಯ ಮಾಡ್ತಿದ್ದಾರೆ, ಬಟ್ ಟೆಕ್ನಿಕಲಿ ಚೇಂಜ್ ಆಗೈತೆ ವ್ಯವಸಾಯ ಮಾಡೋ ರೀತಿ. ನಮ್ಮ ತಾತಿರ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಅವಾಗ ಟ್ಯಾಕ್ಟ್ರಿ ಇರಲಿಲ್ಲ, ಎತ್ತಲ್ಲಿ ಹೊಲ ಉಳೋದು, ವ್ಯವಸಾಯ ಮಾಡೋದು, ಅದು ಚೆನ್ನಾಗಿ ಕನೆಕ್ಟ್ ಆಗ್ತಿತ್ತು ಜನಕ್ಕೆ. ಇವಾಗ ವೆಹಿಕಲ್ ಬಂದಿರೋದ್ರಿಂದ ಅಷ್ಟು ನೆನಪಿನ ಶಕ್ತಿ ನೆನಪಿಲ್ಲ ಇವಾಗ ಈಗಿನ ಕಾಲದ ಜನಕ್ಕೆ. ಅದನ್ನ ಒಂದ್ ಸ್ವಲ್ಪ ರೀಕಾಲ್ ಮಾಡೋ ತರ ಇದೆ ಸಬ್ಜೆಕ್ಟ್, ರೀಕಾಲ್ ಮಾಡೋ ತರ ಇರುತ್ತೆ. ತಿರ್ಗಾ ಸೈನಿಕ ಅಂದ್ರೆ ಒಂದು ಹೆಮ್ಮೆ, ನಮ್ಮ ಇಂಡಿಯಾ ಜನಕ್ಕೆ ಹೆಮ್ಮೆ. ಅಲ್ಲಿ ತಕ್ಕ ಒಂದು ಲಿಂಕ್ ಕೊಟ್ಟು ಒಂದು ಒಳ್ಳೆ ಮೆಸೇಜ್ ಕೊಡೋ ತರ ಇದೆ ಕತೆ. ಯಾವ ಕಾಲಘಟ್ಟದಲ್ಲಿ ಸಿನಿಮಾ ಸರ್? 80s to 70s. 80s to 70s ಆ ಕಾಲದಲ್ಲಿ ಬರುತ್ತೆ. ಯಾವಾಗ ಶೂಟಿಂಗ್ ಶುರು? ಇನ್ನೊಂದು ಮೇಯಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಇದು ಹಳ್ಳಿಕಾರ್ ಅಂದ್ರೆ ಸದ್ಯಕ್ಕೆ ಈಗ ನಮ್ಗೆ ತಲೆಗೆ ಬರ್ದೆ ವರ್ತೂರ್ ಸಂತೋಷ್ ಅವರು. ಸೊ ಅವ್ರು ಏನಾದ್ರೂ ಇದಾರ ಈ ಸಿನಿಮಾದಲ್ಲಿ? ಹಳ್ಳಿಕಾರ್ ಅಂದ್ರೆ ಈಗ ಅವ್ರು ತೋರಿಸ್ತಿರೋದು ರೇಸು, ಎತ್ತನ್ ಸಾಕೋದು, ಈ ತಟ ತೋರಿಸ್ತಿರೋದು. ನಾನ್ ತೋರಿಸ್ತಿರೋದು ಪ್ರತಿಯೊಬ್ರು ಏನು ಹಳ್ಳಿಕಾರ್ ಅಂದ್ರೆ ಸೋಕಿಗೋಸ್ಕರ ಸಾಕೋದಲ್ಲ, ಎತ್ಕೊಂಡ ಸೋಕಿಗೆ ಸಾಕೋದಲ್ಲ, ವ್ಯವಸಾಯಕ್ಕೆ ಸಾಕೋದು. ವ್ಯವಸಾಯಕ್ಕೆ ಗಟ್ಮುಟ್ಟಕ್ಕೆ ಸಾಕಿ ತಿರ್ಗಾ ರೇಸ್ಗೂ ಬಳಸ್ಬೋದು. ಎನಿವನ್ ಅದೊಂದೇ ಲಾಭ ಅಲ್ಲ, ಬರೀ ಸೋಕಿನೇ ಲಾಭ ಅಲ್ಲ, ಅದೊಂದು ಜೀವನ, ಒಂದು ಬಾಂಧವ್ಯ. ಈಗ ಎತ್ಕೂನು ಮನ್ಸರ್ಗುನು, ಈಗ ಮಣ್ಣಿಗೂನು ವ್ಯವಸಾಯಕ್ಕೂನು ಅದೊಂದು ಕೆಲಸ. ಅದು ಇಷ್ಟಪಟ್ಟು ಮಾಡೋಂಥದ್ದು ಹೊರತು ಸೋಕಿಗೋಸ್ಕರ ಮಾಡೋಂಥದ್ದಲ್ಲ. ಅದನ್ನ ಸರಿಯಾದ ರೀತಿಯಲ್ಲಿ ಜನಕ್ಕೆ ಮುಟ್ಸೋ ಅಂತ ಒಂದು ಪ್ರಯತ್ನ. ರೇಸ್ ಎಲ್ಲ ಇರುತ್ತೆ. ಬೆಂಗಳೂರಲ್ಲಿ ಔಟ್ ಸೈಡು, ಇನ್ನು ಅದು ಒಂದ್ ಸ್ವಲ್ಪ ಪ್ಲಾನಿಂಗ್ ನಡೀತೈತೆ. ಔಟ್ ಪ್ರಾಪರ್ ಆಗಿ ಬರುತ್ತೆ ವರ್ಕ್. ಸರ್ ಆರ್ಟಿಸ್ಟ್ಗಳು ಯಾರೆಲ್ಲ ಇರ್ತಾರೆ? ಈಗ ತಮಿಳು, ತೆಲುಗು, ಮಲಯಾಳಂ ಇಲ್ಲೆಲ್ಲ ಲಾಂಚ್ ಮಾಡೋದ್ರಿಂದ ಇಲ್ಲೆಲ್ಲ ಭಾಷೆಯಿಂದನೂ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಕಂಟೆಂಟ್ ಆ ತರ ಈಗ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಬರೀ ಕನ್ನಡದಲ್ಲಿ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ವರ್ಕ್ ಕಂಪ್ಲೀಟ್ ಆದ್ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಜನಕ್ಕೆ ಇಷ್ಟ, ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ತರ ಒಂದು ಕಂಟೆಂಟ್ ಕಾಣಿಸ್ತು. ಕಂಡ್ಮೇಲೆ ಇಡೀ ಪ್ಯಾನ್ ಇಂಡಿಯಾಗೆ ಲಾಂಚ್ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಎಲ್ಲೂ ಫೇಲ್ ಆಗಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಪ್ಯಾನ್ ಇಂಡಿಯಾ ಮಾಡಿರೋದು. ಅಂದ್ರೆ ಬರೀ ಇದಿಷ್ಟೇ ಸ್ಟೋರಿ ಅಲ್ಲ, ಸ್ಟೋರಿ ಬೇರೆನೇ. ಇದನ್ನ ಹೇಳ್ತಿರೋದು ಸ್ಟೋರಿ ಬೇರೆನೂ ಇದೆ. ಗೊತ್ತಿದೆ ಸರ್. ಇಲ್ಲ ಸರ್, ಇಲ್ಲ ಆ ತರ ಇಲ್ಲ. ಅದಕ್ಕೆ ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ ಸರ್. ಏನೇ ಮಾಡೋರು ಹೊಸ್ದಾಗಿ ಮಾಡೋದು, ಅದು ಈ ಪ್ರತಿಯೊಂದು ಈಗ ಏನು ಒಂದು ಸಿನಿಮಾ ಸ್ಟಾರ್ಟಿಂಗ್ ಇಂದ ಕುಂತ್ಕೊಂಡ್ರೆ ಎಂಡ್ವರೆಗೂ ಎಂಡ್ ಆಗುತ್ತೆ, ಅಲ್ಲಿವರೆಗೆ ಏನೇನ್ ಸೀನ್ ಬರುತ್ತೆ ಅದಷ್ಟನ್ನು ಹೊಸ್ದಾಗೆ ಕಾಣಿಸ್ಬೇಕೆ ಹೊರತು ಇನ್ನೊಂದು ಸೀನ್ಗೆ ಇನ್ನೊಂದು ಸಿನಿಮಾಗೆ ಕಂಪೇರ್ ಮಾಡೋ ತರ ಯಾವ್ದೇ ಇತ್ತು ಅಂದ್ರೂ ನಾನೇ ಡಿಲೀಟ್ ಮಾಡಿ ಹೊಸ್ದಾಗೆ ಇದ್ ಮಾಡ್ತೀನಿ. ಆ ತರ ಯಾವ್ದು ಸೇರ್ಸಿಲ್ಲ, ಯಾವ್ದು ಬರೋದು ಇಲ್ಲ. ನೋಡಿದೀನಿ ಸರ್.
ನೋಡಿರೋದಕ್ಕೇನೆ ನನ್ನ ಅನುಭವದಲ್ಲಿ ಹೊಸ್ದಾಗಿ ತೋರಿಸ್ಬೇಕು, ಏನೇ ತೋರಿಸಿದ್ರು ಅದು ಜನಕ್ಕೆ ಇಷ್ಟ ಆಗೋ ತರ ಒಂದು ಒಳ್ಳೆ ಗುಡ್ ಮೆಸೇಜ್, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರೋ ತರನು ಒಂದು ಗುಡ್ಡಾಗಿ ಬರ್ಬೇಕು, ಜನ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ಬೇಕು. ತಳಪ್ಪ ಇದು ಸೀನ್ ಚೆನ್ನಾಗಿಲ್ಲ, ಇದು ವಲ್ಗರ್ ಆಗೈತೆ, ಇದು ಬ್ಯಾಡ್ ಆಗೈತೆ ಅಂತ ಒಬ್ರು ಹೇಳ ಅಂತ ಒಂದು ಪಾಯಿಂಟು ಒಂದು ಸಿಗಲ್ಲ ಸರ್. ಅವತ್ತು ರಿಲೀಸ್ ಆಗಿದ್ವಿ ಸರ್. ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ನಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾನು ಒಬ್ಬ ರೈತ, ಊರಲ್ಲಿ ವ್ಯವಸಾಯ ಮಾಡಿದ್ದೀನಿ. ಹುಲಿಯೂರು ಹತ್ರ ಸುಗ್ನಳ್ಳಿ ವ್ಯವಸಾಯ ಮಾಡಿ ಅಲ್ಲಿ ಒಂದಷ್ಟು ವರ್ಷ ಇದ್ದು ಅಲ್ಲಿಂದ ತಿರ್ಗಿ ಬೆಂಗಳೂರು ಬಂದಿದ್ದೀನಿ. ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಇದೆಲ್ಲ ಪ್ರಾಪರ್ ಆಗಿ ಒಂದು ವರ್ಕ್ ಮಾಡ್ಕೊಂಡು ಬರ್ತಿದ್ದೀನಿ ಇವಾಗ ಡೈರೆಕ್ಟ್ ಆಗಿ. ಈ ಸಿನಿಮಾ ಟೈಟಲ್ಗೂ ಈ ಒಂದು ನೀವು ಹೇಳ್ತಾರೋ ಹಳ್ಳಿಕಾರು ತಳಿಯ ಈಗ ಕಾಳಿಪುತ್ರ ಅಂದ್ರೆ ಒಂದು ದೇವತೆ ಹೆಸರು, ಒಂದು ದೈವ ಹೆಸರು, ಒಂದು ದೈವ ಬರುತ್ತೆ. ಬಟ್ ಹಳ್ಳಿಲಿ ಪ್ರತಿಯೊಬ್ರು ಕೂಡ ದೇವರನ್ನ ಪೂಜೆ ಮಾಡಿ ನೆನ್ಸ್ಕೊಂಡು ಆ ಒಂದು ಹಬ್ಬನ ಜಾತ್ರೆ ರೂಪದಲ್ಲಿ ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾ ದಿನನಿತ್ಯದ ಕೆಲಸನ ಮಾಡೋಂಥದ್ದು. ಹಂಗಾಗಿ ಹಳ್ಳಿಕಾರ ಅನ್ನೋದು ಬಂದಿದೆ ಸರ್ ಹೆಸರು, ಕಾಳಿಪುತ್ರ ಅಂತ. ಗಿರೀಶ್ ಅವರೇ, ನಿಮ್ಮ ಪಾತ್ರ ಏನು? ಕಂಪ್ಲೀಟ್ ಫುಲ್ಲು ಇದಕ್ಕೆ ಒಂದು ಕತೆ, ಅದಾದ್ಮೇಲೆ ಸ್ಕ್ರೀನ್ ಪ್ಲೇ, ಮತ್ತೆ ನಮ್ಮ ವೆಂಕಟೇಶ್ CN ಬಂದ್ಬಿಟ್ಟು ಅವನೇ ಕಂಪ್ಲೀಟ್ ಫುಲ್. ಗಿರಿಗೌಡ ವೆಂಕಟೇಶ್ CN ಬಂದ್ಬಿಟ್ಟು ಅವನೇ ಡೈಲಾಗ್ಸ್ ಎಲ್ಲ ಅವನೇ ಬರ್ತಿರೋದು. ಸ್ಕ್ರೀನ್ ಪ್ಲೇ ಬಂದ್ಬಿಟ್ಟು ನಂದು. ಇವನು ನನ್ನನ್ನು ಫಸ್ಟು ನನ್ನ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದು. ಇವಾಗ ನಾನು ಮದ್ದೂರೊಡೆ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಿದ್ದೆ. ಇದೆಲ್ಲ ಕಂಪ್ಲೀಟ್ ಫುಲ್ ಟೋಟಲ್ ಟೀಮ್ ನಂದೇನೆ. ಇವ್ರೇನು ಮಾಡಿದ್ರು, ಜಲ್ದಿ ಹೋಗ್ಬೇಕು, ಜಲ್ದಿ ಮಾಡೋಣ ಅಂತ ಸ್ವಲ್ಪ ಆ ಥರ ಮಾಡ್ತಿದ್ದ. ಸರಿ ಆಯಿತು ಮಾಡೋಣ ಅಂದ್ಬಿಟ್ಟು ಇದನ್ನ ತಗೊಂಡ್ವಿ ನಾವು. ಯಾಕಂದರೆ ಹಳ್ಳಿಕಾರ ಓರಿ ಅನ್ನೋದೆಲ್ಲ ಇವಾಗ ಫುಲ್ ಫೇಮಸ್ ಆಗ್ಬಿಟ್ಟಿದೆ ಎಲ್ಲ ಕಡೆನೂ. ಈ ವರ್ತೂರ್ ಸಂತೋಷ್ ಸರ್ ಬಂದಮೇಲೆ ಅಂದರೆ ಆ ಥರ ಬಂದಿದೆ. ಈ ತಿಥಿ ಶೈಲಿಲಿ ಈ ಕಾನ್ಸೆಪ್ಟ್ನ ತಂದು ನನಗೆ ಹೇಳ್ದ. ಕುತ್ಕೊಂಡಾದ್ಮೇಲೆ ಸ್ಕ್ರಿಪ್ಟ್ ಕುತ್ಕೊಂಡಾದ್ಮೇಲೆ ತುಂಬ ಚೆನ್ನಾಗಿ ಅನಿಸ್ತು ನಮಗೆ. ಇಲ್ಲ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಈ ಕಥೆನ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಹಾಂ ಸರ್, ಕಮರ್ಷಿಯಲ್ ಆಗಿ ಅಂತ ಇರುತ್ತೆ ಇದು. ಇದು ಹೇಳ್ಬೇಕಾದ್ರೆ ಇನ್ನೊಂದು ಏನಂದ್ರೆ ಪಾಯಿಂಟ್, ಇದರಲ್ಲಿ ಮಣ್ಣಿನ ಕತೆ ಇದು. ಆ ಮಣ್ಣೇ ಸಸ್ಪೆನ್ಸ್ ಈ ಕಾನ್ಸೆಪ್ಟ್ ಅಲ್ಲಿ. ಕರ್ನಾಟಕದಲ್ಲಿ ಏನು ಮಣ್ಣಿದೆ, ನಾವು ಇವಾಗ ಈ ಕಥೆಯಲ್ಲಿ ಹೇಳಕ್ ಹೋಗ್ತಿರೋದು ಒಂದು ಮಣ್ಣದು ಒಂದು ಕತೆ ಬರುತ್ತೆ, ಅದೇ ಲೈನ್ ಇರೋದು. ಆ ಮಣ್ಣದ್ರ ಮೇಲೆನೆ ನಮ್ದು ಹೇಳ್ನಲ್ಲ ಇಂಡಿಯನ್ ಆರ್ಮಿಗೆ ಸೇರ್ಕೊಳ್ಳುತ್ತೆ. ಅದೇ ನಾನು ಹೇಳ್ಬಿಡ್ತೀನಿ ಸಣ್ಣದಾಗಿ, ಏನಂದ್ರೆ ನಮ್ಮ ಮಣ್ಣಿಂದ ಇದನ್ನ ಗನ್ ಪೌಡರ್ಗೆ ಬದಲಾಯಿಸಬಹುದು. ಅದು ಒಂದಿಷ್ಟು ಕೆಮಿಕಲ್ಸ್ ಅದನ್ನ ಮೈನಿಂಗ್ ಇಟ್ಕೊಂಡು ಅದು ಸಣ್ಣದು ಒಂದು ಬೇಸ್ ಇಟ್ಕೊಂಡು ಮಾಡ್ತಾ ಇದೀವಿ ಸರ್. ಈಗ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅಂತ ಹೇಳಿ, ಆರ್ಟಿಸ್ಟ್ಗಳನ್ನ ನಾವು ಇನ್ನೊಂದು 15 days ಸ್ಟಾರ್ಟ್ ಮಾಡ್ತಿದೀವಿ ವರ್ಕ್ನೆಲ್ಲ. ನಾವು ದಸರಾ ಹಬ್ಬಕ್ಕೆ ಬರ್ಬೇಕಂತ ನಮ್ಮ ಪ್ಲಾನ್ ಇರೋದು. ನಾವು ಸದ್ಯದ್ರಲ್ಲೇ ಹೇಳ್ತೀವಿ ನಾವು ಇನ್ನು ಸ್ವಲ್ಪ ಬೇಗನೆ. ಹೀರೋಯಿನ್ ಇದ್ದಾರೆ, ಅದನ್ನು ಇನ್ನೊಂದು 1 ತಿಂಗಳಲ್ಲಿ ಅದನ್ನು ಹೇಳ್ತೀವಿ. ನೆಕ್ಸ್ಟ್ ಇದ್ರಲ್ಲಿ ನಾನು ತಿರ್ಗಾ ಕರೀತೀವಿ ಪ್ರೆಸ್ ಮೀಟ್ಗೆ, ಅವಾಗ ಹೇಳ್ತೀನಿ ಸರ್. ಇದನ್ನ ನಮ್ಮ ಇದ್ರದ್ದು ಬಂದು ನಾವು ನಮ್ಮ ಮಾಗಡಿ ಒಂದು ಜಾಗ ಇದೆ ಸರ್. ಇದನ್ನ ಜಾಸ್ತಿ ನಡೆಯೋದು ಶಿವಮೊಗ್ಗದಲ್ಲಿ ಒಂದು ರೇಸ್ ನಡೆಯುತ್ತೆ ಸರ್, ರಿಯಲ್ ನಡೆಯುತ್ತೆ ಶಿವಮೊಗ್ಗದಲ್ಲಿ. ಅಲ್ಲಿ ನಾವು ರಿಯಲ್ ಏನ್ ಜಾತ್ರೆ ನಡೆಯುತ್ತಲ್ಲ ಅದ್ರಲ್ಲಿ ರಿಯಲಿಸ್ಟಿಕ್ ಆಗಿ ನಾವು ಅದೇ ಜನಗಳ ಜೊತೆಲಿ ಮತ್ತೆ ಜಾತ್ರೆಯಲ್ಲಿ ನಾವು ಅದನ್ನ ರಿಯಲ್ ಆಗಿ ಶೂಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿರೋದು ಅದನ್ನ. ಇದನ್ನ ನಾವೇ ಎಕ್ಸ್ಟ್ರಾ ಏನು ಇದು ಮಾಡ್ಬಿಟ್ಟು ಆ ತರ ಎಲ್ಲ ಏನ್ ಪ್ಲಾನ್ ಮಾಡಿ. ಹೌದು ಸರ್, ಆಕ್ಟ್ ಎಲ್ಲ ಮಾಡ್ತೀರಾ ಸರ್? ಹಾ ಸರ್, ಎಲ್ಲ ಆಗಿದೆ ಸರ್. ಇನ್ನೊಂದು 20 days 15 days ಶೂಟ್ ಸ್ಟಾರ್ಟ್ ಆಗತ್ತೆ ಸರ್. ಸರ್, ಸೈನಿಕದ್ರು ಪಾತ್ರ ಬರಲ್ಲ. ಇದು ಹೇಳ್ನಲ್ಲ ಮಣ್ಣಂದು, ಅಲ್ಲಿಗೆ ಇದು ನಮ್ಮ ಆರ್ಮಿಗೆ ಸಿಗ್ಬೇಕಾಗಿರೋದು ಬೇರೆಯವ್ರಿಗೆ ಸಿಗ್ತಿದೆ. ಇದು ಬೇರೆ ತರ ವೆಪನ್ಸ್ ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ನಮಗೆ ಬರ್ತಿದ್ದಾರೆ ಮೇಲೆ, ನಮ್ಮ ಮಣ್ಣಿಂದ ನಮಗೆ ಬರ್ತಿದ್ದಾರೆ. ಬಟ್ ನಾವು ಅದನ್ನ ನಮ್ಮ ದೇಶಕ್ಕೆ ಸಿಗೋ ತರ ಮಾಡ್ಬೇಕನ್ನೋದು ಇದ್ರ ಕಾನ್ಸೆಪ್ಟ್ ಇದೆ. 70s 80s ಅಲ್ಲಿ ನಡೆದಿರೋ ಕಥೆನೇ ಇದು. ಬಟ್ ಏನಂದ್ರೆ ಆ ಮಣ್ಣಿಂದ ನಮ್ಗೆ ಇವಾಗ ಹೇಳ್ದಲ್ಲ, ಆ ಮಣ್ಣಿಂದ ಗನ್ ಪೌಡರ್ ಮಾಡ್ತಾರೆ. ಆ ಗನ್ ಪೌಡರ್ ಹೋಗಿ ನಮ್ಮ ದೇಶಕ್ಕೆ ಸಿಗ್ತಿಲ್ಲ, ಅದು ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಆಗ್ತಿದೆ. ಅದನ್ನ ನಾವು ಸಿನಿಮಾದಲ್ಲಿ ಅದು ರಿಯಲ್ ಆಗಿ ಇರೋದಂತೂ ನಿಜ. ಇದು ಮಣ್ಣಿಗೆ, ಆ ಮಣ್ಣಿಂದ ನಾವು ಗನ್ ಪೌಡರ್ ರೆಡಿ ಮಾಡ್ಬೋದು. ನಾವು ಸಿನಿಮಾಗೆ ನಮ್ಮ ಊಹೆ ಪ್ರಕಾರ ಒಂದು ಈ ತರ ಮಾಡ್ಕೊಂಡಿರೋದು. ಇದು ಕಂಪ್ಲೀಟ್ ಮಂಡ್ಯ, ಮದ್ದೂರು, ಮಾಗಡಿ ಈ ಸೈಡ್. ಸಾಂಗ್ಸ್ ಬಂದು ಒಂದೇ ಸಾಂಗ್ ಇರೋದು, ರಾಹುಲ್ ವಸ್ತಾರ್ ಅಂತ ಹೊಸಬನೇ ಇವನು. ನಂದು ಆಲ್ಮೋಸ್ಟ್ ಒಂದು 12-13 ಸಾಂಗ್ ಇವನೇ ವರ್ಕ್ ಮಾಡಿ. ಈಶಾನಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಈಶಾನಿ ಇದೆಲ್ಲ
ಅವ್ರಿಗೆಲ್ಲ ಇವರೇ ಮ್ಯೂಸಿಕ್ ಬೀಟ್ ಮಾಡೋದು. ಲೀತಲ್ ಅಂತ ಒಬ್ರು, ಇವರಿಬ್ರು ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ ಸರ್. ರ್ಯಾಪ್ ಸಾಂಗ್ಗಲ್ಲ, ಇವನ್ಗೆ ವರ್ಕ್ ಚೆನ್ನಾಗಿದೆ. ಇವನ್ ಯಾವ ತರ ಇದೆ ಅಂದ್ರೆ, ನಮ್ಗೆ ಇವನ್ ವರ್ಕ್ ನಾವು ಇವನ್ ಚಿಕ್ಕ ಹುಡುಗದಿಂದನೂ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್. ಇವನು ಇನ್ನೂ ಚಿಕ್ಕ ಹುಡುಗನೇ ಇವನು. ನನಗೆ ದೊಡ್ಡವ್ರ ಹತ್ರ ಹೋಗೋದ್ಕಿಂತ ಇವಂದೇ ಜಾಸ್ತಿ ನಮ್ಗೆ ಕನೆಕ್ಟ್ ಆಗ್ತಿತ್ತು ನಮ್ಮ ಕತೆಗೆ. ಅದಕ್ಕೆ ಇವನ್ ಕೈಲೇ ವರ್ಕ್ ನಾವೇ ತಗ್ಸ್ಕೋತಾ ಇದೀವಿ. ಇವನೇ ಮಾಡಿರೋದು ಇದನ್ನು. ಬ್ಯಾಕ್ ಗ್ರೌಂಡ್ ಎಲ್ಲ ಇರೋಲ್ಲ ಸರ್, ನಾವು ಹೊರಗಡೆ ಹೋಗ್ತಿದ್ವಿ. ಬಟ್ ಒಂದೇ ಒಂದು ಸಾಂಗ್ ಕೂಡ ಇವನೇ ಮಾಡ್ತಿರೋದು. ಚೆನ್ನೈಗೆ ಹೋಗ್ಬಿಟ್ಟು ಮಾಡಿಸ್ಬೇಕು ಅಂತ ನಮ್ಮ ಪ್ಲಾನ್. ಇಡೀ ಸಿನಿಮಾ ಒಂದೇ ಸಾಂಗ್. ಕನ್ನಡದವರಿಗೆ ಕೊಡ್ಬೋದಲ್ಲ ಸರ್ ಅವಕಾಶ, ಚೆನ್ನೈಗೆ ಯಾಕೆ ಹೋಗ್ತೀರಾ? ಕನ್ನಡದವರೇ ಅವರು ನಮ್ಮ ಫ್ರೆಂಡೇನೆ, ಅಲ್ಲಿ ವರ್ಕ್ ಮಾಡ್ತಿದ್ದಾನೆ ಹೋಗ್ಬಿಟ್ಟು. ಎಲ್ಲ ಮುಗಿದಿದೆ ಸರ್, ಎಲ್ಲ ಮುಗಿದಿದೆ ಸರ್. ಮುಹೂರ್ತ ಏನು ಮಾಡ್ತಿಲ್ಲ ಸರ್ ನಾವು. ಇದಕ್ಕೆ ಡೈರೆಕ್ಟ್ ನಾವು ಶೂಟ್ಗೆ ಹೋಗ್ತಾ ಇದೀವಿ. ಅದಕ್ಕೋಸ್ಕರ ಒಂದು ಪೋಸ್ಟ್ ಲಾಂಚ್ ಮಾಡ್ಬಿಟ್ಟು ಹೋಗ್ಬೇಕು ಅಂತ. ನೆಕ್ಸ್ಟ್ ಏನೇ ಇದ್ರು ನಾವು ಶೂಟ್ ಆದ್ಮೇಲೆ ನೆಕ್ಸ್ಟ್ ಬರೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೋಗ್ತಿರೋದು. ಸ್ಟಂಟ್ ಇನ್ನ ಅದನ್ನ ಇನ್ನ ಪ್ಲಾನ್ ಮಾಡಿಲ್ಲ ಸರ್ ನಾವು. ಅದು ಲಾಸ್ಟ್ ಇರೋದ್ರಿಂದ ನಾವು ಅದನ್ನ ಪ್ಲಾನ್ ಮಾಡಿಲ್ಲ. ನಮ್ಮ ಫ್ರೆಂಡೇನೆ ಅವನು, ವಿಷ್ಣು ಅಂದ್ಬಿಟ್ಟು, ಅವನು ವರ್ಕ್ ಮಾಡ್ತಿದ್ದಾನೆ. ಅವನು ನಮ್ಮ ರವಿ ವರ್ಮಾ ಸರ್ ಜೊತೆಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದ. ನಾನು ಯಾಕೆ ಬರೀ ಇಂಥವ್ರನ್ನೇ ತಗೊಳ್ತಿದ್ದೀನಿ ಅಂದ್ರೆ, ಕೆಲಸ ಮಾಡಿರೋರು ಇವಾಗ ರವಿ ವರ್ಮಾ ಸರ್ಗೆಲ್ಲ ಹೆಸರು ಇದೆ. ಅವ್ರ ಜೊತೆ ಕೆಲಸ ಹೊಸಬ್ರು ನಾವೇ ಅಲ್ಲ, ಹೊಸಬ್ರನ್ನೇ ಸೇರ್ಕೊಂಡು ಮಾಡೋಣ ಅಂತ ನಮ್ದೊಂದು ಪ್ಲಾನ್ ಸರ್. ಅಷ್ಟೇ ಹೊಸದಾಗಿರತ್ತೆ ಅಂತ. ಹೌದು ಸರ್, ಎಲ್ಲ ನ್ಯಾಚುರಲ್ ಆಗಿ, ಯಾವುದೂ ಆಡಂಬರ ಎಲ್ಲ ಇಲ್ಲ. ಇದು ಏನಲ್ಲ, ತಿಥಿ ಅಂತ ಒಂದು ಕಾನ್ಸೆಪ್ಟ್ ಬಂತು ರೀ ಅವಾಗ. ತುಂಬಾ ಅದು ಏನಾದ್ರೂ ಮಾಡರ್ನ್ ಆಗಿತ್ತು ಅಂದ್ರೆ ಇದು ಕಾಣಿಸತ್ತೆ, ಇದು ಹಂಗೆ ಕಾಣಿಸುತ್ತೆ. ಹೌದು ಸರ್, ಹೌದು. ಹೌದು ಸರ್. ಭಾಷೆ ಮಂಡ್ಯ ಮದ್ದೂರ್ದಾಕಿ ನೀವು ಹೊರಗಡೆ ಬಾಂಬೆ ಮಲಯಾಳಂ ಮಾಡುವಾಗ ಎಫೆಕ್ಟ್ ಆಗೋದಿಲ್ಲ? ಆ ಥರ ಏನು ಅನ್ಸಲ್ಲ ಸರ್. ನಾವು ಅದಕ್ಕೆ ಕನೆಕ್ಟ್ ಆಗೋ ಥರನೇ ಮಾಡ್ತಾ ಇದೀವಿ ನಾವು. ಡೈಲಾಗ್ಸ್ ಎಲ್ಲ ಆಗಿರ್ಬೋದು, ಸ್ಕ್ರೀನ್ ಪ್ಲೇನೂ ಅಷ್ಟೇನೆ. ನಾವು ಈ ಕನ್ನಡದಲ್ಲಿ ಯಾವ ಥರ ತೋರಿಸ್ಬೇಕು ಅನ್ನೋದು ಒಂದು ಪ್ಲಾನ್ ಆಗಿದೆ. ಮತ್ತೆ ಬೇರೆ ಲ್ಯಾಂಗ್ವೇಜಲ್ಲಿ ಹೋದ್ರೆ ಯಾವ ಥರ ಕಾಣಿಸ್ಬೇಕು ಅನ್ನೋದು ಒಂದಿದೆ ನಮ್ಗಲ್ಲಿ. ಆ ಥರ ಇದ್ರ ಮೇಲೆ ಎಲ್ಲ ಒಟ್ಟಿಗೆ ಕನೆಕ್ಟ್ ಆಗೋ ಥರನೇ ಪ್ಲಾನ್ ಮಾಡ್ಕೊಂಡಿದ್ದೀವಿ ನಾವು. ಹೌದು ಸರ್, ಈಗ ನೀವೆಲ್ಲ ಹೊಸಬ್ರೇ ಇದ್ದೀರಾ ನೋಡೋದಂದ್ರೆ, ಸಿನಿಮಾದ ಆಳ ಆಗಲ್ಲ ತಿಳ್ಕೊಂಡಿದ್ದೀರಾ ಅಂತ. ಯಾಕಂದ್ರೆ ಸದ್ಯದ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ, ಚಿತ್ರರಂಗ. ಸೊ ನೋಡ್ಕೊಂಡಿದ್ದೀರಾ, ಹೇಳಿ ನಿಮಗೆ. ಹೌದು ಮೇಡಮ್ ಗೊತ್ತಿದೆ. ಬಟ್ ಬೇರೆನೆ ಒಂದು ಹೊಸ ತರನ ಒಂದು ಸಿನಿಮಾನ ಒಂದು ಒಳ್ಳೆ ಸಬ್ಜೆಕ್ಟ್ ಆಗಿ ಕೊಡ್ಬೇಕು ಅನ್ನೋದೈತೆ. ಈಗ ಮಾಡ್ತಿರೋದಿದೆ. ಫಸ್ಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಬೀಳ್ತೀವಿ, ಎಷ್ಟು ಹೇಳ್ತೀವಿ ಅಂತ. ಬೀಳೋದಕ್ಕೂ ಕೂಡ ರೆಡಿ ಇದ್ದೇನೆ ಮಾಡ್ತಿದ್ದೀವಿ ಮೇಡಮ್. ಬೀಳ್ತೀವಿ, ತಿರ್ಗಾ ನಾಳೆ ದಿವಸ ಹೆಂಗೆ ಅನ್ನೋ ಭಯದಲ್ಲಿ ಬಿಡ್ತಿರೋದಲ್ಲ. ಬಿದ್ರೂ ಎದಾಳ ಕೆಪಾಸಿಟಿ ಐತೆ. ಯಾಕೆಂದ್ರೆ ಆಲ್ರೆಡಿ ಹಿಂದೆ ನಮ್ಮ ಜೀವನದಲ್ಲಿ ಸಾಕಷ್ಟು ಸಲ ಬಿದ್ದಿದ್ದೀವಿ, ಸಾಕಷ್ಟು ಸಲ ಎದ್ದಿದ್ದೀವಿ. ಏಳು ಬೀಳೋ ಮನ್ಸಿನ ಜೀವನದಲ್ಲಿ ಅದು ಸಹಜ. ಬಟ್ ಮಾಡೋ ಕೆಲಸ ಅಂತೂ ನಿಲ್ಸಲ್ಲ ಮೇಡಮ್, ಮಾಡ್ತಾನೆ ಇರ್ತೀವಿ. ಸರ್, ಖರ್ಚು ಬಂದು ಇವ್ರದೇ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಫ್ಯಾಮಿಲಿ ಸಪೋರ್ಟ್ ಮಾಡ್ಕೊಂಡು ಮಾಡ್ತಿರೋದು. ಇದನ್ನ ತುಂಬಾ ಹ್ಯೂಜ್ ಬಜೆಟ್ ಏನಿಲ್ಲ ಸರ್. ನಾವು ಒಂದು ಸಣ್ಣ ಬಜೆಟ್ ಅಲ್ಲೇ ಮಾಡ್ತಾ ಇದೀವಿ. ಸರ್, ನಾವು ಭಾಷೆ ತಗೊಂಡು ಹೋಗ್ತಿರೋದ್ರಿಂದ ಬಜೆಟ್ ಜಾಸ್ತಿ ಮಾಡ್ತಿಲ್ಲ ಸರ್. ನಮ್ ಕಂಟೆಂಟ್ ನ ಡಬ್ ಮಾಡ್ತಿದೀವಿ ಅಷ್ಟೇ. ನಾವು ನಮ್ದು ಏನ್ ಒಂದು ಭಾಷೆಯಲ್ಲಿ ಕನ್ನಡಕ್ಕೆ ಏನ್ ಖರ್ಚು ಮಾಡ್ತಿದೀವಿ ಇಷ್ಟೇನೆ. ನಮ್ಗೆ ಇವಾಗ ಅದು ಗೊತ್ತು, 10 ರೂಪಾಯಿ ಖರ್ಚು 10 ರೂಪಾಯಿನೇ ಮಾಡಕ್ ಹೋಗೋದು ಸರ್. ನಾವು ಅದ್ರ ಮೇಲೆ ಜಾಸ್ತಿನೂ ಹೋಗಲ್ಲ, ಕಮ್ಮಿನೂ ಬರಲ್ಲ. ಈ ತರ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗ್ತಿದೀವಿ ಸರ್. ಅದಕ್ಕೆ ನಾವು ಕಂಪ್ಲೀಟ್ ಫುಲ್ ನಮ್ಮ ಫ್ರೆಂಡ್ ಸರ್ಕಲ್ ಕುತ್ಕೊಂಡು ವರ್ಕ್ ಮಾಡ್ತಿದ್ವಿ ನಾವು. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇಂದ ಹಿಡಿದು, ಒಬ್ಬ DOP ಇಂದ ಹಿಡಿದು ಎಲ್ಲ ನಾವು ಒಂದೇ ರೂಮ್ ಅಲ್ಲೇ ಇರ್ತೀವಿ ನಾವು ವರ್ಕ್ ಮುಗಿಯೋವರೆಗೂ. ಆ ತರ ಒಂದು ಕನೆಕ್ಷನ್ ಇದೆ, ಒಂದು ಬಾಂಡಿಂಗ್ ಇದೆ ಸರ್. ಬಜೆಟ್ ಆ ಕಡೆ ಈ ಕಡೆ ಹೋಗಲ್ಲ. ಯಾರಾದ್ರೂ ಒಂದು ಬಜೆಟ್ ಹೋಯ್ತು ಅಂದ್ರೆ ನಮ್ಮ ವರ್ಧನ್ ಆಗಿರ್ಬೋದು, ಪ್ರಜ್ವಲ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಮೇಕಪ್ ಕೂಡ ನಮ್ಮ ಶಿಲ್ಪ ಅಂತ, ಯಾರು ನಾವು ಒಬ್ರು ಎಲ್ಲ ಪ್ರಾಪರ್ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಎಲ್ಲ ಬಜೆಟ್ ಒಳಗೆ ವರ್ಕ್ ಮಾಡ್ಬೇಕು ಅಂತಾನೆ ಪ್ರಾಪರ್ ಆಗಿ ಪ್ಲಾನ್ ಮಾಡ್ತಿರೋದು ಸರ್. ಟೇಬಲ್ ವರ್ಕ್ ಚೆನ್ನಾಗಿದೆ ಸರ್. ನಾವು ಟೇಬಲ್ ವರ್ಕ್ ಮುಗಿಸ್ಕೊಂಡೇ ಬಂದಿದ್ದು ಇಲ್ಲಿಗೂ. ಸುಮ್ನೆ ಬರೋದು ಬೇಡ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡ್ ಬಂದ್ವಿ. ಇವಾಗ ಸುಮಾರು ಸಿನಿಮಾಗಳು ಸ್ಟಾರ್ಟ್ ಕಥೆಲೇ ಹೋಗ್ಬಿಡತ್ತೆ, ಸ್ಟಾರ್ಟ್ ಮಾಡ್ತಾರೆ ಹೋಗ್ಬಿಡತ್ತೆ. ಹಂಗ ಆಗ್ಬಾರ್ದು ಅಂತ ನಾವು ಬಂದಿದ್ದು. ಹಾ ಸರ್, ಅದಕ್ಕೂ ರೆಡಿ ಇದ್ದೀವಿ. ಬಟ್ ಅವ್ರಿಗೆ ನಮ್ಗಾಗಿದ್ದು ನಮ್ಗೆ
ಈಗ ಎತ್ತು ಅಲ್ಲೂ ಗೆಲ್ಬಹುದು ಇಲ್ಲಿ ಸೋಲ್ಬಹುದು ಆ ತರದಲ್ಲಿ ಹೋಗ್ತಾ ಇದ್ವಿ ನಾವು. ಥ್ಯಾಂಕ್ ಯು ಸರ್. ನಡೆಯೋಕ್ ಶುರು ಮಾಡಿದ್ರೆ ತಾನೇ ಬೀಳೋಕಾಗೋದು, ಎದ್ದು ಬಿದ್ದು ಓಡ್ತಾ ಇರೋಣ. ಆಲ್ ದ ಬೆಸ್ಟ್. ನಮ್ ಜೊತೆ ಇದ್ದಾರೆ ವೆಂಕಟೇಶ್ ಅವರು. ಡೈಲಾಗ್ ನಿಮ್ದೇ ಅಲ್ಲ? ಹೌದು ಸರ್. ಮಾತಾಡಿ. ಡೈಲಾಗು ಮತ್ತು ಸ್ಟೋರಿ ಎಲ್ಲ ಚೆನ್ನಾಗಿ ಬಂದಿದೆ. ಒಂದು ಕಮರ್ಷಿಯಲ್ಲು ಮತ್ತು ತಿರ್ಗಾ ಮತ್ತೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಒಂದು ಮೂವಿ ಬರ್ತಾ ಇದೆ. ಮತ್ತೆ ಎಲ್ಲ ಆರೈಸ್ಬೇಕು ಅಂತ ಕೇಳ್ಕೊಂತೀವಿ ಇಷ್ಟೇ ನನ್ನ. ಎಸ್ ಸರ್? ಹೌದು ಸರ್. ಈ ರಾಜನಿವಾಸ ಮೂವಿ ಇದೆಲ್ಲ ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟಾಗಿ ಮಾಡಿದ್ದೀವಿ. ಮತ್ತು ತಿರ್ಗಾ ಮತ್ತೆ ಈಗ ರವಿಚಂದ್ರನ್ ಸರ್ ಎಲ್ಲ ಮಾಡಿದ್ರಲ್ಲ ಪ್ಯಾರ್ ಅಂತ, ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್ ಆಗಿ ಮಾಡಿದ್ದೀವಿ. ಈಗ ಮಂಡ್ಯ ಆ ಕಡೆ ಲ್ಯಾಂಗ್ವೇಜ್ ಆಗಿರೋದ್ರಿಂದ ರಗ್ಗಡ್ ಡೈಲಾಗ್ ಎಕ್ಸ್ಪೆಕ್ಟ್ ಮಾಡಬಹುದು. ಇದೆ ಮೇಡಮ್, ಖಂಡಿತ ಇದೆ. ತುಂಬ ಇದೆ ರಗಡ್ ಡೈಲಾಗ್ಗಳು. ಈ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಆ ಥರ ಇದೆ. ಒಂದು ಚೆನ್ನಾಗಿ ಬಂದಿದೆ. ಇನ್ನು ಅದಕ್ಕೆ ಜೀವ ತುಂಬಿಸೋದು ಹೀರೋ ಮೇಲೆ ಇರುತ್ತೆ. ಓಕೆ, ಥ್ಯಾಂಕ್ ಯು. ಹಲೋ, ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೆ ಆದರೂ ಎಲ್ಲರೂ ಹೀರೋ ಫ್ಯಾಮಿಲಿದವ್ರಿಗೆ ಅದಾದ್ಮೇಲೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ನಮಸ್ಕಾರಗಳು. ಪರಿಚಯ ಮಾಡ್ಕೊಳ್ಳಿ. ಸೊ ನನ್ನ ಹೆಸರು ರಾಹುಲ್ ಅಂತ. ಇದು ನನ್ನ 4ನೇ ಮೂವಿ. ಇಲ್ಲಿ ಕೆಲವೊಬ್ರು ನಾನು ಫಸ್ಟ್ ಮೂವಿ ಮಾಡಿದಾಗಲೂ ಬಂದಿದ್ರು ಮೀಡಿಯಾದವರು, ಲೈಫ್ ಆಫ್ ಮೃದುಲಾ ಅಂತ. ಸೊ ಅದಕ್ಕೂ ಕೂಡ ನಾನು ಸಂಗೀತ ನಿರ್ದೇಶನ ಮಾಡಿದ್ದೆ. ಆ್ಯಸ್ ಗಿರಿಯಣ್ಣ ಸೆಟ್, ಗಿರಿಯಣ್ಣಿಗೆ ಸುಮಾರು ಒಂದು 15ರಿಂದ 13 ಸಾಂಗ್ಸ್ ನಾನು ಮಾಡ್ತಾ ಇದ್ದೆ. BCom ಓದ್ತಿರ್ಬೇಕಾರಿಂದನೂ ಮಾಡ್ತಿದ್ದೆ. ಸೊ ನಂದು ಅಣ್ಣಂದು ಈಶಾನಿ ಪ್ರಾಜೆಕ್ಟಿಂದನೇ ಪರಿಚಯ. ಸೊ ಅಲ್ಲಿಂದ ಒಂದು ಕಾನ್ಫಿಡೆನ್ಸ್ ಅಣ್ಣಂಗೆ, ಲೈಕ್ ಇವ್ನಿಗೆ ಕೊಟ್ಟರೆ ಇವ್ನು ಮಾಡ್ತಾನೆ ಅಂತ. ಸೊ ನನಗೂ ಅಣ್ಣನ ಮೇಲೆ ನಂಬಿಕೆ, ಲೈಕ್ ಅವ್ರು ಮಾಡೋವಂಥ ವಿಜುವಲ್ಸ್ಗೆ ನಾನು ಕೊಡೋ ಮ್ಯೂಸಿಕ್ ಇಟ್ ಅಷ್ಟು ಜಸ್ಟಿಫೈ ಅಂತ. ಸೊ ಈ ಮೂವಿಗೆ ನಾವು ಟೀಮ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ, ಲೈಕ್ ಇವಾಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಟೋರಿ ಇಸ್ ವೆರಿ ಕಾಂಪ್ಲೆಕ್ಸ್. ಸೊ ಆದ್ದರಿಂದ ನಮ್ಮ ಮ್ಯೂಸಿಕ್ಕು ಕೂಡ ಅಷ್ಟೇ ಕಾಂಪ್ಲೆಕ್ಸ್ ಆಗಿರಬೇಕು. ಅದಾದಮೇಲೆ ಇವಾಗ ಆಗ್ತಿರೋ ಟ್ರೆಂಡ್ ಹೆಂಗಿದೆ ಅಂತ ಅಂದರೆ, ಕತೆ ಮತ್ತು ಮ್ಯೂಸಿಕ್ ಗಂಡ ಹೆಂಡತಿ ಥರ ಇರಬೇಕು. ಸೊ ಅದಕ್ಕೋಸ್ಕರ ನಾವು ಕೂಡ ವರ್ಕ್ ಮಾಡ್ತಾ ಇದ್ದೀವಿ ಈ ಪ್ರಾಜೆಕ್ಟ್ಗೋಸ್ಕರ. ಆ್ಯಂಡ್ ಐ ಥಿಂಕ್ ಗಿರಿಯಣ್ಣ ಮತ್ತು ಅವ್ರ ಟೀಮ್ ಫುಲ್ ಸಪೋರ್ಟ್ ಕೂಡ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಮೇಲೆ ಇದೆ ಅಂತ ವೆರಿ ಮಚ್. ಅಲ್ಲ ಸರ್, ಸ್ಕ್ರಿಪ್ಟ್ ಇವಾಗ ಅಣ್ಣ ಹೇಳ್ತಾರೆ, ವೈದರ್ ಇಟ್ ಇಸ್ ಅ ಥೀಮ್ ಸಾಂಗ್ ಆರ್ ರೊಮ್ಯಾಂಟಿಕ್ ಸಾಂಗ್, ಐಟಮ್ ಸಾಂಗ್ ಏನು ಅಂತ, ಅಥವಾ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಏನು ಅಂತ ಹೇಳ್ತಾರೆ. ಸೊ ಇಫ್ ಈ ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಲೈಕ್ 1 ಸಾಂಗ್ ಅಂತ ಇದೆ, ಬಟ್ ಇನ್ನೂ ಅಣ್ಣ ಹೇಳಬೇಕು ಹೆಂಗೆ ಅಂತ. ಸೊ ಸ್ಕೋರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಲೈಕ್ ಆ್ಯಸ್ ಅಣ್ಣ ಸೆಟ್ ವಿ ಆರ್ ಪ್ಲಾನಿಂಗ್ ಇಟ್ ಇನ್ ಚೆನ್ನೈ. ಸೊ ಚೆನ್ನೈಗೆ ಹೋಗಿ ಲೈವ್ ಎಲ್ಲ ಅಲ್ಲೇ ಮಾಡಿಸ್ಕೊಂಬರೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ ನಾವು. ಕಾಳಿ ಬಗ್ಗೆ ಅಲ್ಲ ಸರ್, ಸಿನಿಮಾ ಕತೆ ಮೇಲೆ ಥೀಮ್ ಸಾಂಗ್ ಪ್ರಾಪರ್ ಆಗಿ ಸಾಂಗ್ಗೆ ಅಂತಾನೆ ನಾವು ಸ್ಪೇಸ್ ಕತೆಗೆ ಜಾಗ, ನಮಗೆ ಅದಕ್ಕೆ ಜಾಗ ಕೊಡ್ತಾ ಇದ್ದೀವಿ. ಸಾಂಗ್ ಇಟ್ಕೊಂಡು ಸ್ವಲ್ಪ ನಾವು ಅದಕ್ಕೋಸ್ಕರ ಸ್ಪೇಸ್ ಕೊಡ್ತೀವಿ. ನಾವು ಸಿಚುವೇಶನ್ಸ್ ಮೇಲೆ ಹೋಗುತ್ತೆ. ಅಲ್ಲ, ಮ್ಯೂಸಿಕ್ ಓವರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸರ್ ನಾನು ಮಾತಾಡ್ತಿರೋದು. ಅವ್ರ ಆದರ್ಶ ದಂಪತಿ ಸರ್, ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಕೆಲಸ ಮಾತ್ರ ಕಾಣಿಸ್ಬೇಕು, ಕೇಳಿಸ್ಬೇಕು ಆಕ್ಚುಲಿ. ವರ್ಧನ್ ಅವರು. ತೇಜಸ್ ಮಾತಾಡೋದಿದ್ರೆ ಮೈಕ್ ತಗೊಂಡು ಮಾತಾಡಿ. ಮೊದಲನೇದಾಗಿ ನನ್ನ ತಂದೆ ತಾಯಿ, ಹಾಗೆ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನೋಡೋದು ದರ್ಶನ್ ಸರ್. ನಾನು ಯಾವಾಗಲೂ ಅವ್ರನ್ನೇ ಪೂಜೆ ಮಾಡೋದು. ಅವ್ರನ್ನ ನೆನೆಸ್ಕೊಂಡು ನನ್ನ ಮಾತನ್ನ ಶುರು ಮಾಡ್ತೀನಿ. ಸೊ ಏನಿಲ್ಲ, ಗಿರಿ ನಮಗೆ ಒಂದು 3 years ಇಂದ ಪರಿಚಯ. 3 years ನಾವು ಜಿಮ್ಮಲ್ಲಿ ವರ್ಕೌಟ್ ಮಾಡುವಾಗ, ಬಿಕಾಸ್ ನನಗೆ 8 years ಜರ್ನಿ ಸಿನಿಮಾ ಇಂಡಸ್ಟ್ರಿ. ಈ ಸಿನಿಮಾದಲ್ಲಿ ಒಂದು ಪಾತ್ರದ ಜೊತೆಗೆ ಆಸ್ ಎ ಫ್ರೆಂಡ್ ಆಗಿ ಪಾತ್ರ ಮಾಡ್ತಾ ಇದ್ದೀನಿ. ಸೊ ನಂದು 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್, ಇವಾಗ 2 ಸಿನಿಮಾ ಇದೆ. ಒಂದು ಮದ್ದೂರಳ್ಳಿ, ಇನ್ನೊಂದು ದಿ ಬ್ಲ್ಯಾಕ್ ಸಿಟಿ ಅಂತ. ಸೊ ಆ ಸಿನಿಮಾದಲ್ಲಿ ಇವಾಗ ಲೀಡ್ ಆಗಿ ಒಬ್ಬ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಅದ್ರದ್ದು ವರ್ಕಲ್ಲಿ ಅದರದೇ ಆದ ಒಂದು ವರ್ಕ್ ನಡೀತಾ ಇತ್ತು. ಸೊ ಆ ವರ್ಕ್ ನಡೆಯುವಾಗ ನಾನು ಈ ತರ ಕನಸು ಕಟ್ಕೊಂಡಿದ್ದೀನಿ, ನಾನು ಏನೋ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ನಮಗೆ ಪರಿಚಯ ಆಗಿದ್ದು. ಅದಾದ್ಮೇಲೆ ನಾನು ಇಲ್ಲಿ ನನ್ನ ಡೈರೆಕ್ಷನ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಸೊ ನನ್ ಗಿರಿಯಣ್ಣ ಪರಿಚಯ ಮಾಡಿಸಿದೆ. ನೋಡಪ್ಪ, ನಮ್ಮ ಡೈರೆಕ್ಟರ್ ಈ ತರ ಇದ್ದಾರೆ, ನೀನು ಫಸ್ಟ್ ಅಲ್ಲಿ ಕೋಆರ್ಡಿನೇಟ್ ಮಾಡ್ಕೊಂಡ್ರೆ ನಿನ್ಗೆ ನಾಲೆಡ್ಜ್ ಬರುತ್ತೆ, ನೀನ್ ಏನ್ ಮಾಡ್ಬೋದು, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ. ಅವಾಗ ನನ್ಗೆ ಇವ್ರ ಪರಿಚಯ ಆದ್ಮೇಲೆ, ಇಲ್ಲ ಈಗ ಸಬ್ಜೆಕ್ಟ್ ಏನ್ ಜಸ್ಟ್ 1 ಲೈನ್ ಇವ್ರು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಕ್ ಶುರು ಮಾಡಿದ್ರು. ಅದು ಎಕ್ಸ್ಪ್ಲೈನ್ ಮಾಡುವಾಗ ನಾವು ಇವ್ರು ಹೇಳ್ತಾ ಇದ್ದಿದ್ದು ಯಾವ ಲೆವೆಲ್ಗೆ ಅಂದ್ರೆ ತುಂಬಾ ಯೂಸ್ ಆಗಿ ಹೇಳಕ್ ಪ್ರಯತ್ನ ಪಡೋದು. ಸೊ ಅದು ನಿಂಗೆ ಮಾಡಿದ್ರೆ ವರ್ಕ್ ಆಗಲ್ಲ. ಯೂಸ್ ಆಗಿ ಹೇಳಕ್ ಇವಾಗ ಓಕೆ, ಯೂಸ್ ಆಗಿ ಹೇಳ್ತೀಯ 60 ಕೋಟಿ 70 ಕೋಟಿ ಬಡ್ಜೆಟ್ ಬೇಕು, ಯಾರು ಕೊಡ್ತಾರೆ? ಇಂಡಸ್ಟ್ರಿ ಸರ್ ಇವಾಗ ಹೆಂಗೆ ಅಂದ್ರೆ
ನಾವ್ ಇವಾಗ ಅಮ್ಮ ದಯವಿಟ್ಟು ಸಿನಿಮಾ ಸಖತ್ತಾಗಿ ಮಾಡಿದ್ವಿ ಬನ್ನಿ ಕೈ ಮುಗಿರಿ ಕಾಲಿ ಮುಗಿರಿ ಏನೂ ವರ್ಕ್ ಆಗಲ್ಲ ಸರ್. ಒಂದೇ ತಿಕ್ಕದಲ್ಲಿ ದಮ್ಮಿದ್ರೆ ಬಿಸ್ನೆಸ್ ಮಾಡ್ಬೇಕು, ಅಷ್ಟೇ ವರ್ಕ್ ಆಗೋದು. ನಮಗೆ ಗೊತ್ತಿರೋ ನಾಲೆಡ್ಜ್ ಏನಂದ್ರೆ ನಿನಗೆ ಗಟ್ಟಿ ಗುಂಡಿಗೆ ಇದೆಯಾ, 4 ಜನ ಇಷ್ಟಪಡಿಸೋಷ್ಟು ಕೆಪಾಸಿಟಿ ಇದೆಯಾ, ಥಿಯೇಟರ್ ಹತ್ರ ಹೋಗಿ ಕೈ ಮುಗ್ದಿಲ್ಲ ಅಂದ್ರೆ ಅಟ್ಲೀಸ್ಟ್ ಬಂದು ಕುತ್ಕೊಳ್ಳೋರಿಗೆ ಎಂಟರ್ಟೈನ್ಮೆಂಟ್ ಮಾಡೋಷ್ಟು ಕೆಪಾಸಿಟಿ ಇದೆಯಾ, ಅದಷ್ಟೇ ವರ್ಕ್ ಆಗೋದು. ನಾವು ಬಡವ್ರ ಮನೆಯಿಂದ ಬಂದಿದೀವಿ. ಯಾರು ಸರ್ ಕೇಳ್ತಿರ್ತಾರೆ ನೀನ್ ಬಡವ್ರ ಮನೆಯಿಂದ ಆದ್ರೂ ಬಾ, ಕೋಟಿ ಇಟ್ಕೊಂಡಾದ್ರೂ ಬಾ, ನಿನ್ ಟ್ಯಾಲೆಂಟ್ ಇದೆಯಾ, ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋ ಕೆಪಾಸಿಟಿ ಇದೆಯಾ, ಅದಷ್ಟೇ ಕೇಳೋದು. ಸೊ ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟ್ ಅಂತ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಬಿಕಾಸ್ ಯಾಕಂದ್ರೆ ಔಟ್ ಅಂಡ್ ಔಟ್ ಕಮರ್ಷಿಯಲ್ ವಿತ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಸೊ ಇವಾಗೇನು ನಾವು ಮಧುರೋಡಿ ಅಂತ ಏನ್ ಮಾಡ್ತಾ ಅದು ಒಂದು ಯೂಸ್ ಕೂತ್ಕೊಂಡು ಫ್ಯಾಮಿಲೀಸ್ ಎಲ್ಲ ಎಂಜಾಯ್ ಮಾಡೋಂಥ ಸಿನಿಮಾ. ಅದು ನೆಕ್ಸ್ಟ್ ಇನ್ನೊಂದು ವರ್ಷ ಬ್ಲಾಕ್ ಸಿಟಿ ಅಂತ ಮಾಡ್ತಾ ಇದೀವಿ, ಔಟ್ ಅಂಡ್ ಔಟ್ ಮಾಸ್ ಸಿನಿಮಾ. ಸೊ 2 ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಮಾಡಿರೋ ಟೈಮಲ್ಲಿ ಇವ್ರದ್ದು ಸಿನಿಮಾ ಎಕ್ಸ್ಪ್ಲೈನ್ ಮಾಡಿದಾಗ ನಮ್ಗೊಂದು ಎಕ್ಸ್ಪೆರಿಮೆಂಟ್ ಅಂತ ಅನ್ನಿಸ್ತು. ಸೊ ಇವೆರಡರ ಮಧ್ಯೆ ಇದೊಂಥರ ಬೇರೆ ಲೈನ್, ಬೇರೆ ಸಬ್ಜೆಕ್ಟ್ ವರ್ಕ್ ಮಾಡೋಣ ಅಂತ. ಅದ್ರ ಜೊತೆಗೆ ಆ ತಂದೆ ತಾಯಿ ಮತ್ತೆ ಇವತ್ತಿನ ಜನರೇಷನ್ ಅಲ್ಲಿ ಸರ್ ಎಲ್ಲೋ ಒಂದ್ ಕಡೆ ಹಳ್ಳಿಯಿಂದ ಬರೋ ಮಕ್ಳಿಗೆ ನೀನ್ ಸಿನಿಮಾ ಮಾಡ್ತೀಯ ಅಂದ್ರೆ ಬೇಡಪ್ಪ, ಎಂತೆಂತ ರಾಜಕಾರಣಿಗಳ ಮಕ್ಳ ಕೈಲಿ ಆಗಿಲ್ಲ, ನಿನಗೆ ಯಾಕೆ ಬೇಕು ಅಂತಾರೆ ಫಸ್ಟ್. ಸೆಕೆಂಡ್ ಒಂದು ಮಾಡಕ್ ಆಗಲ್ಲ ಅನ್ನೋ ಕ್ವಶನ್ ಮಾರ್ಕ್ಗಳು ಜಾಸ್ತಿ. ರಾಜಕೀಯಕ್ಕಿಂತ ವರ್ಸ್ಟ್ ಆಗಿದೆ ಸಿನಿಮಾ ಇಂಡಸ್ಟ್ರಿ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಬಿಕಾಸ್ ಏನಕ್ಕೆ ಅಂದ್ರೆ 10 ಸಿನಿಮಾ ರಿಲೀಸ್ ಆಗುತ್ತೆ ಕರ್ನಾಟಕದವ್ರಿಗೆ, ಥಿಯೇಟರ್ ಕೊಡಲ್ಲ. ಇನ್ನೊಂದು ಸೆಕೆಂಡ್ ಒನ್ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ಇವಾಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಆ ಕಡೆ ಇನ್ನೊಂದು 5-6 ಜನ ಹೀರೋಗಳು ಬರುತ್ತೆ. ಹೊಸಬ್ರು ಸಿನಿಮಾ ಮಾಡ್ತಾರೆ, ಒಂದೇ ಶೋ ಕೊಡೋದು. ಸೊ 1.5 ಕೋಟಿ ಬಜೆಟ್ ಹಾಕಿರ್ತೀವಿ, 10 ಜನ ಥಿಯೇಟರ್ ಹತ್ರ ಬರೋದು ತುಂಬಾ ಕಷ್ಟ ಆಗಿರುತ್ತೆ. ಅದೊಂದು ವಾರ ಆದ್ಮೇಲೆ ಪುಷ್ ಆಗ್ತಾ ಇದೆ ಅನ್ನೋಷ್ಟು ನೆಕ್ಸ್ಟ್ ಯಾರೋ ಒಬ್ರು ಸೂಪರ್ ಸ್ಟಾರ್ ಬಂದಿರ್ತಾರೆ, ಕಲಾವಿದ್ರು ಉಳ್ಕೊಳಕ್ ಆಗ್ತಾ ಇಲ್ಲ. ಈ ತರದನ್ನೆಲ್ಲ ನೋಡಿ ಇದನ್ನೆಲ್ಲ ಎದುರಿಸಲೇಬೇಕು ಅನ್ನೋ ಒಂದು ಗುಂಡಿಗೆ ಇಟ್ಕೊಂಡೇ ಬರ್ತಾ ಇದೀವಿ. ಸೊ ನಮ್ಮ ಟೀಮ್ಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇಲ್ಲಿ ಬಂದಿರುವಂತ ಮೀಡಿಯಾ ಟೀಮ್ ಇರ್ಬೋದು, ಪೇಪರ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ತಂದೆ ತಾಯಿ ಬಂದಿದ್ದೀರಾ. ಡೆಫಿನೆಟ್ಲಿ ಅಮ್ಮ ನಿಮ್ ಮಗನ್ ಒಳ್ಳೇದಾಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ಇವನ್ ಹಾರ್ಡ್ ವರ್ಕ್ ಇವಾಗ ಏನ್ ಅನ್ಕೊಂಡಿದ್ದಾನೆ. ಸೊ ಡೆಫಿನೆಟ್ಲಿ ಇದೆಲ್ಲದ್ರ ಜೊತೆಗೆ ನನ್ಗೆ ಲೈಫಲ್ಲಿ ದರ್ಶನ್ ಸರ್ ಬಿಟ್ರೆ ಒಬ್ಬ ಗುರು, ನಿಜವಾಗ್ಲೂ ಲೈಫಲ್ಲಿ ಏನಾದ್ರು ಮಾಡೇ ಮಾಡ್ತಾನೆ. ಇಂಡಸ್ಟ್ರಿಲಿ ಒಂದ್ ಲೆವೆಲ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಇವತ್ತೇನು ಒಂದು 10 ವರ್ಷ ಆದ್ಮೇಲೆ ಇವತ್ತೇನು ಉಪ್ಪಿ ಸರ್, ಆಮೇಲೆ ಪ್ರಶಾಂತ್ ಸರ್, ಸೂರಿ ಸರ್, ಈ ತರ ಒಂದು ಲಿಸ್ಟ್ ಒಂದು 10 ವರ್ಷ ಇಂಡಸ್ಟ್ರಿ ಕಾಲಿಟ್ ಆದ್ಮೇಲೆ ಒಬ್ಬನ ಹೆಸರು ಕೇಳ್ತೀವಿ ಅಂತ ಅನ್ಸಿದ್ರೆ ನನ್ನ ಸರ್ಕಲ್ ಅಲ್ಲಿ ನೋಡಿದ ಡೈರೆಕ್ಟರ್ಗಳಲ್ಲಿ ಡೆಫಿನೆಟ್ಲಿ ಗಿರಿಯಣ್ಣ ಹೆಸರು ಕೇಳ್ತೀವಿ. ನೋ ಡೌಟ್ ಅಬೌಟ್ ಇಟ್. ಇವತ್ತು ಹೇಳ್ತಾ ಇದ್ದೀನಿ, ಮಾರ್ಕ್ ಮೈ ವರ್ಡ್, ಡೆಫಿನೆಟ್ಲಿ ಇನ್ನು 10 years ಆದ್ಮೇಲೆ ನಾನು ಹೊಸಬ ಇರ್ಬೋದು, ಬ್ಯಾಕ್ ಟು ಬ್ಯಾಕ್ ನನ್ನ ಜೊತೆ 2-3 ಸಿನಿಮಾ ಮಾಡ್ತಾರೆ. ಅದ್ರ ನೆಕ್ಸ್ಟ್ ವರ್ಷನ್ ಇದೆ ಗಿರಿ ಅನ್ನೋದು. ಇವಾಗ ನಾರ್ಮಲ್ ಆಗಿ ಅವನ ಇವಾಗ ಹೆಂಗೆ ಅಂದ್ರೆ ಇವನ್ ಸುತ್ತ ತುಂಬಾ ಜನ ಇದ್ದಾರೆ, ಚಿನ್ನದ ದುಡ್ಡಿನ ಚಿಲ್ಲರೆ ಕಾಸಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಹೇಳ್ತಾ ಇದೀನಿ, ನೀನ್ ಚಿಲ್ಲರೆ ಕಾಸು ಹಾಕ್ಸ್ಕೋಬೇಡ, ನಿನ್ನಲ್ಲಿ 1000 ತರ ಟ್ಯಾಲೆಂಟ್ಸ್ ಇದೆ ಸರ್. ಎಲ್ಲೋ ಒಂದ್ ಕಡೆ ಒಂದು 10 ಜನಕ್ಕೆ ಸುತ್ತ ಇರೋರಿಗೆ ಎಲ್ಲಾರ್ಗು ಪುಷ್ ಮಾಡಕ್ಕೆ ಒಬ್ಬ ಡೈರೆಕ್ಟರ್ ತುಂಬಾ ಸಪೋರ್ಟ್ ಮಾಡ್ತಿರ್ತಾನೆ. ಬಟ್ ಆ ಡೈರೆಕ್ಟರ್ ಬೆಳೆಯಕ್ಕೆ ಯಾರು ಇಷ್ಟಪಡಲ್ಲ. ನನ್ನ ಸರ್ಕಲ್ ಅಲ್ಲಿ ಇವಾಗ ನಾರ್ಮಲ್ ಆಗಿ ಡೈರೆಕ್ಟರ್ ಅಥವಾ ಫ್ರೆಂಡ್, ಹೀರೋ ಫ್ರೆಂಡ್ಸ್ ಇದ್ದಾಗ ಡೆಫಿನೆಟ್ಲಿ ಬೆಳೆಯಕ್ ಆಗಲ್ಲ ಸರ್. ಬಿಕಾಸ್ ಏನಕ್ಕೆ ಅಂದ್ರೆ ನನ್ಗಿನ್ನ ಒಂದ್ ಸ್ಟೆಪ್ ಮೇಲೆ ಹೋಗುವಾಗ ಫಸ್ಟ್ ಹೇಟ್ ಮಾಡೋದು ನನ್ನ ಫ್ರೆಂಡ್. ನನ್ಗಿನ್ನ ಮೇಲೆ ಹೋಗ್ತಿದ್ದಾನಲ್ಲ, ನನ್ಗಿನ್ನ ಸಿನಿಮಾ ಚೆನ್ನಾಗ್ ಆಗ್ತಿದ್ಯಲ್ಲ ಅಂತ. ಸೊ ಅದಕ್ಕೆ ಇವನ್ ಸುತ್ತ ಇರೋರಲ್ಲಿ ಎಲ್ಲರೂ ಇವನ್ನ ಹೇಟ್ ಮಾಡೋರೇನೆ. ಇವ್ನು ಎಲ್ಲಿ ಏನಾದ್ರು ಮಾಡ್ಬಿಡ್ತಾನೆ, ಇವ್ನು ನನ್ನ ಸರ್ಕಲ್ ಅಲ್ಲೇ ಇರ್ಬೇಕು, ನನಗಿನ್ನ ಕೆಳಗಿರ್ಬೇಕು ಅಂತ. ಇವನ್ ನಾನು ಒಂದೇ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ ಜೊತೆ ಬಂದಿರೋ ಡೈರೆಕ್ಟರ್ ಇವತ್ತು ಇವನ್ ಸಿನಿಮಾ ಮಾಡ್ತೀನಿ ಅಂದಾಗ ನಮ್ ಸಿನಿಮಾ 2 ತಿಂಗಳು ನಿಲ್ಸಿದೀವಿ. 2 ತಿಂಗಳು ಸಿನಿಮಾ ನಿಲ್ಸಿ ಆಮೇಲೆ ದರ್ಶನ್ ಸರ್ದು ಡೆವಿಲ್ ಸಿನಿಮಾದು ಸ್ವಲ್ಪ ಪ್ರಮೋಷನ್ಸ್ ವೈಸ್ ನನ್ಗೆ ಅವ್ರಂದ್ರೆ ತುಂಬಾ ಇಷ್ಟ. ಅವ್ರ ಮೇಲೆ ಇರೋ ಪ್ರೀತಿಗೆ ಪ್ರಮೋಷನ್ಸ್ ವೈಸ್ ಏನೋ ಮಾಡ್ತಾ ಇದ್ವಿ. ಆ 1-2 months ಇವನ್ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ವಿ. ಓವರ್ ಆಲ್ ಟೀಮ್, ರಾಹುಲ್ ನಮ್ ಸಿನಿಮಾ ಮ್ಯೂಸಿಕ್ ಮಾಡ್ತಾ ಇದ್ದ, ದಿ ಬ್ಲಾಕ್ ಸಿಟಿ ಅನ್ನೋದು ವರ್ಕ್ ನಡೀತಾ ಇತ್ತು, ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ವಿ, ಆಮೇಲೆ ಡೈಲಾಗ್ಸ್ ಬರೀತಾ ಇದ್ರು. ಇವ್ರ ಜೊತೆಗೆ ಇವಾಗೇನು ಇವ್ರಿಗೆ ಗುರುಗಳು ಅಂತ ಏನಿದಾರಲ್ಲ, ಅವ್ರ ಹತ್ರ ಎಲ್ಲ ಕೆಲಸ ಮಾಡಿರೋ ಸಿನಿಮಾ ವರ್ಷನ್ ಡೆಫಿನೆಟ್ಲಿ ಇರಲ್ಲ ಸರ್, ಬೇರೆ ವರ್ಷನ್ ಇರುತ್ತೆ. ಇದುವರೆಗೂ ಏನೊಂದು ಮಾಸ್ ಕಲ್ಟ್ ಅಂತ ಏನ್ ನೋಡಿದೀವಲ್ಲ, ಅದ್ರ ನೆಕ್ಸ್ಟ್ ವರ್ಷನ್ ಡೆಫಿನೆಟ್ಲಿ ಗಿರಿಯಣ್ಣ ಮಾಡ್ತಾರೆ. ಸೊ ದಯವಿಟ್ಟು ನಮ್ಮೆಲ್ಲರ ಸಿನಿಮಾಗೆ, ಎಲ್ಲಾ ಟೀಮ್ಗೆ, ಇದರ ಹೊಸಬ್ರು ಸಿನಿಮಾಗೆ ಡೆಫಿನೆಟ್ಲಿ ಏನ್ ಕಂಟೆಂಟ್ ಇರೋ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಹೊಸಬ್ರು ಅಂತ ಅಥವಾ ಇನ್ನೊಂದೇನೋ ಹೆಂಗ್ ಮಾಡಿದ್ರು ಸಪೋರ್ಟ್ ಮಾಡಿ ಅಂತ ಯಾರ ಹತ್ರ ಕೇಳ್ಕೊಳ್ಳಲ್ಲ. ಡೆಫಿನೆಟ್ಲಿ ಹೊಸಬ್ರು ಅನ್ನೋದಕ್ಕಿಂತ ಕಂಟೆಂಟ್ ಆ ಒಂದು ನಿಮ್ಗೆ ಡೆಫಿನೆಟ್ಲಿ ಸಿನಿಮಾ ನೋಡ್ಬೋದು, 100 ರೂಪಾಯಿ ಕೊಡ್ಬೋದು ಅಂತ ಅನ್ನೋಂತ ಎಲ್ಲಾ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ಪ್ರಜ್ವಲ್ ಅಂತ, ಮೈಸೂರಿಂದ, ಮಹಾಕಾಳಿ ಪುತ್ರ. ಸೊ ಸಿನಿಮಾ ಟೈಟಲಲ್ಲೇ ಟೈಟಲೇ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಒಂದು ವಿಲೇಜ್ ಸ್ಟೈಲ್, ಆ ಶೈಲಿ ಇಟ್ಕೊಂಡು ಸಿನಿಮಾನ ಬರೆದು, ಆ ಕತೆ ಬರೆದು ಆ ಸಿನಿಮಾ ನಮ್ಮ ಗಿರಿಯಣ್ಣ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವರ್ಧಾ ಅವ್ರು ಹೇಳ್ದಂಗೆ ನನಗೆ ಒಂದು 5ರಿಂದ 6 ವರ್ಷದಿಂದ ಪರಿಚಯ ನಮ್ಮ ಗಿರಿಯಣ್ಣ ಅವರು. ನಾನಿಲ್ಲೋ ಜೂನಿಯರ್ ಆ್ಯಕ್ಟಿಂಗ್ ಮಾಡಿಕೊಂಡು ಸಿನಿಮಾಗಳಲ್ಲಿ ಇದ್ದೆ. ಸೊ ನಿನ್ನ ಕೈಲಿ ಆಗುತ್ತೆ, ನಿನ್ನ ಟ್ಯಾಲೆಂಟ್ ಇದೆಯಾ, ಉಪಯೋಗಿಸ್ಕೊತಾ ಇಲ್ಲ ಅಂತ ನನಗೆ ಕರ್ಕೊಬಂದು ನನಗೆ ಚಾನ್ಸ್ ಕೊಟ್ಟು ಇವರೊಟ್ಟಿಗೆ 5 ವರ್ಷ ನಾನು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಗೊತ್ತು ಇವ್ರ ಡೈರೆಕ್ಷನ್ ಯಾವ ಥರ ಇದೆ ನಂಗೆ ತುಂಬ ಚೆನ್ನಾಗಿ, ಯಾಕೆಂದರೆ ಜೊತೆಗೆ ಇದ್ದವರು
ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾರೆ. ಆ್ಯಂಡ್ ಸುಮಾರು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆಲ್ಲ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಾನು ನೋಡ್ಬೇಕಾದ್ರೆ ಆ ಸಿನಿಮಾ ಸೆಟ್ಟಲ್ಲಿ ಇದ್ದಾಗ ಅವ್ರುಗಳ ಮಾತುಗಳನ್ನೇ ತಗೊತಾ ಇರಲಿಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇತ್ತು ಅವ್ರು ಹೇಳೋ ಒಂದು ಸೀನ್ಗಳು. ತುಂಬ ಖುಷಿ ಆಯಿತು. ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕರೆದು. ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲರೂ ಬಂದು ಈ ಸಿನಿಮಾಗೆ ಹಾರೈಸಿ ಸಪೋರ್ಟ್ ಮಾಡಿ ನಮ್ಮ ಟೀಮ್ಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಮೇಕಪ್ ಇಂಡಸ್ಟ್ರೀಲಿ 10 ವರ್ಷ ಆಗಿದೆ ನಾನು ಮೇಕಪ್ಗೆ ಕಾಲಿಟ್ಟು. ಸೊ ಇವಾಗ ಒಂದು 5-6 ವರ್ಷದಿಂದ ಬರೀ ಆಲ್ಬಮ್ ಸಾಂಗ್ಸು, ಆ್ಯಡ್ ಶೂಟ್ಸು ಅದನ್ನೇ ಮಾಡ್ತಾ ಬಂದಿದ್ದೆ. ಈಗ ಹೊಸ ಪ್ರಯತ್ನ ನಮ್ಮದು ಮೇಕಪ್ ಸಿನಿಮಾದಲ್ಲಿ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ವರ್ಕ್ ಚೆನ್ನಾಗಿ ಮಾಡ್ಕೊಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ಮತ್ತು ಟೀಮ್ ವರ್ಕ್ ಇದೆ ನಮ್ದೆಲ್ಲದರಲ್ಲೂ. ನಾಟ್ ಓನ್ಲಿ ಮೇಕಪ್, ಕಾಸ್ಟ್ಯೂಮಿಂದಲೂ ನಾವು ಡಿಸೈನ್ ಮಾಡ್ತೀವಿ. ಸೊ ವರ್ಕ್ ಚೆನ್ನಾಗಾಗುತ್ತೆ, ಟೀಮ್ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.